ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಭಾಗ್ಯ ರೌಡಿಗಳಿಗೆಲ್ಲ ಓಡಿಸ್ತಾಳೆ. ಅಷ್ಟರೊಳಗಡೆ ಆದಿಗೆ ಕೆಮ್ಮು ಬಂದುಬಿಟ್ಟು ಕೆಮ್ತಾ ಇರ್ತಾನೆ. ಆಗ ಅದೇವರೇ ಅಂತ ಹೇಳಿ ಬಂದು ಕಟ್ಟೆಲ್ಲನೂ ಬಿಚ್ಚುತ್ತಾ ಇರ್ತಾಳೆ. ನಂದಿರಲಿ ಅವರು ನೋಡಿ ಅಂತ ಹೇಳಿ ಅವನ ಕೊಟ್ಟನ್ನು ಕೂಡ ಬಿಚ್ಚಿಸ್ತಾರೆ. ತಾಂಡವ್ ಕೂಡ ಬರ್ತಾನೆ, ಆದಿ ಕೂಡ ಬರ್ತಾನೆ. ಆಗ ಭಾಗ್ಯ ಓಡೋಗಿ ನೀರು ತೊಗೊಂಡು ಬರ್ತಾಳೆ. ತೊಗೊಳ್ಳಿ ನೀರು ಕುಡೀರಿ ಅಂತ ಹೇಳಿ ಕುಡಿಸ್ತಾ ಇರ್ತಾಳೆ. ಈ ಕಡೆ ಶ್ರೇಷ್ಠ ಅದೇ ಟೈಮಿಗೆ ಬರ್ತಾಳೆ. ರೌಡಿಗಳೆಲ್ಲ ಓಡೋಗ್ತಾ ಇರ್ತಾರೆ. ಅದರಲ್ಲಿ ಒಬ್ಬಂಗೆ ಮಾತ್ರ ಕಾಲೇಟಾಗಿ ಅಲ್ಲೇ ಕೆಳಗಡೆ ಬಿದ್ದಿರ್ತಾನೆ. ಇವಳು ಒಳಗಡೆ ಬಂದು ನೋಡಿದ್ರೆ ಅವ್ರು 3 ಜನನೂ ಕೂಡ ಕಟ್ಟಿರೋ ಅಗದಿಂದ ಬಿಚ್ಚಿರ್ತಾರೆ. ಅದನ್ನ ನೋಡಿ ಇವಳು ಮತ್ತೆ ಫ್ಲಾಪ್ ಮಾಡಿಬಿಟ್ಲು, ನನ್ನ ಐಡಿಯಾನ ಕಾಪಾಡ್ಬಿಟ್ಟಿದ್ದಾಳೆ, ಇವಳು ಹೇಗೆ ಬಿಚ್ಕೊಂಡ್ಲು, ಅಷ್ಟು ರೌಡಿಗಳಿಗೆಲ್ಲ ಇವಳು ಒಬ್ಬಳೇ ಹೊಡೆದ್ಬಿಟ್ಲ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೋತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅದೇ ಟೈಮಿಗೆ ಮೊದಲು ನಾನು ಎಸ್ಕೇಪ್ ಆಗಬೇಕು, ಇಲ್ಲಾಂದರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾಳೆ. ಪೊಲೀಸ್ ಬಂದುಬಿಡ್ತಾಳೆ. ಆಗ ಇವಳು ಫುಲ್ ಪ್ಲ್ಯಾನ್ ಮಾಡಿಕೊಂಡು, ಸರ್ ಬನ್ನಿ ಸರ್, ಆ ಭಾಗ್ಯ ಮತ್ತು ಆದಿ ನನ್ನ ಗಂಡನ ಇಲ್ಲೇ ಸರ್ ಕೂಡಾಕಿರೋದು ಅಂತ ಹೇಳಿ ಹೇಳ್ತಾರೆ. ಆ ರೌಡಿನೂ ಕೂಡ ಹೇಳ್ಕೊಂಡು ಪೊಲೀಸ್ ಒಳಗಡೆ ಬರ್ತಾರೆ. ಆಗ ಭಾಗ್ಯ, ಆದಿ ನೀವಿಬ್ಬರು ಕೂಡ ಅರೆಸ್ಟ್ ಆಗ್ತಾ ಇದ್ದೀರಾ ಅಂತ ಹೇಳಿದಾಗ, ಸರ್ ಏನಾಯಿತು ಅಂತ ಹೇಳಿದಾಗ, ನೀವಿಬ್ಬರು ಇವ್ರನ್ನ ಕಿಡ್ನಾಪ್ ಮಾಡಿರ್ತೀರಾ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಅಂತ ಹೇಳಿದಾಗ, ಸರ್ ನೀವು ಏನೇನು ತಪ್ಪಾಗಿ ತಿಳ್ಕೊತಾ ಇದ್ದೀರಾ, ನೀವು ಅಂದ್ಕೊಂಡಿರ್ತಾರೆ ಇಲ್ಲೇನು ನಡೆದಿಲ್ಲ ಅಂತ ಹೇಳಿ ಭಾಗ್ಯ ನಡೆದಿರೋ ಅಷ್ಟು ವಿಚಾರವನ್ನು ಹೇಳ್ತಾಳೆ. ರೌಡಿಗಳಿಗೆಲ್ಲ ನಾನೇ ಹೊಡೆದು ಬಿಡಿಸ್ದೆ ಅಂತ ಕೂಡ ಹೇಳ್ತಾಳೆ. ನೋಡಿ ಇವಾಗ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪೊಲೀಸ್ ಹೇಳಿದಾಗ, ಹೌದು ಸರ್ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ, ಇವರೇ ಪ್ಲ್ಯಾನ್ ಮಾಡಿ ಕಿಡ್ನಾಪ್ ಮಾಡಿಬಿಟ್ಟು ಇವಾಗ ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲದೆ ಇರೋ ಕಥೆ ಎಲ್ಲ ಕಟ್ತಾ ಇದ್ದಾರೆ, ಇವರೇ ಸರ್ ನನ್ನ ಗಂಡನ ಈ ರೀತಿ ಪರಿಸ್ಥಿತಿ ಕಾರಣ ಅಂತ ಹೇಳಿ ಶ್ರೇಷ್ಠ ಕೂಡ ಹೇಳ್ತಾ ಇರ್ತಾಳೆ. ಸರ್ ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ ಸರ್, ಈ ನಡೆದಿರೋ ವಿಚಾರನ ಹೇಳಿದ್ದೀವಿ ಅಂತ ಹೇಳಿದಾಗ, ಇವಾಗ ನೋಡಿ ಇಲ್ಲಿರೋಂತಹ ಅಷ್ಟು ಸಾಕ್ಷಿಗಳು ಕೂಡ ನಿಮ್ಮ ವಿರುದ್ಧವಾಗೇ ಇದೆ, ಹಾಗಾಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಹೇಳ್ತಾರೆ. ಅದೇವರೇ ನೀವು ಕಾಮತ್ ಅವ್ರ ಮಗನ ಒಂದೇ ಒಂದು ಕಾರಣದಿಂದ ಈ ಕೇಸ್ ಹೊರಗಡೆಯಲ್ಲೂ ಬರದೇ ಇರೋ ಥರ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಆಗ ಕಿಶನ್, ಸರ್ ಅವ್ರ ವಿರುದ್ಧವಾಗಿ ನಿಮ್ಮ ಹತ್ರ ಸಾಕ್ಷಿ ಇದೆ, ಆದರೆ ಅವ್ರ ಪರವಾಗಿ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳಿ ಬರ್ತಾನೆ. ಆಗ ನೀವು ನನ್ನ ತಮ್ಮ ಸರ್ ಅಂತ ಹೇಳ್ತಾರೆ. ಆಗ ಕಿಶನ್ ಕಾಮತ್ ಅಂತ ಹೇಳಿದಾಗ, ಹೇಳಿ ಸರ್ ಅಂತ ಹೇಳಿದಾಗ, ನೋಡಿ ಸರ್ ಈ ರೆಕಾರ್ಡು ಅದಕ್ಕೆ ನಾನು ಕಳಿಸಿದ್ದು ಅಂತ ಹೇಳಿ ಹೇಳ್ತಾರೆ. ಅಂದರೆ ಅಂತ ಹೇಳಿದಾಗ ಭಾಗ್ಯ ನೆನಪಿಸ್ಕೊಂಡು ಹೇಳ್ತಾ ಇರ್ತಾಳೆ. ಭಾಗ್ಯ ಆ ಆಡಿಯೋ ರೆಕಾರ್ಡನ್ನು ಕೇಳಿಸ್ಕೊಂಡಾಗ ಅದನ್ನು ಕಿಶನ್ನಿಗೆ ಕಳಿಸಿ, ಆಗ ಇದೇನಿದು ಅಣ್ಣ ಮಾತಾಡಿರೋ ಥರನೇ ಇದೆಯಲ್ಲ ಅಂತ ಹೇಳಿ ಅವನು ಕೂಡ ಅನ್ಕೋತಾ ಇರ್ತಾನೆ. ಆಗ ನೋಡು ಕಿಶನ್, ಅದು ಆದಿಯವ್ರು ಮಾತಾಡಿರೋ ಥರ ಇದೆ, ಆದರೆ ಆದಿಯವ್ರು ಮಾತಾಡಿರೋದಲ್ಲ, ಇನ್ನೊಂದು 2 ಸಲ ಕೇಳಿಸ್ಕೊ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಹೌದದಕ್ಕೆ ಅಂತ ಹೇಳ್ತಾಳೆ. ನೋಡು ಮೊದಲು ಅದನ್ನು ಬೇರೆ ಯಾರೋ ಮಾತಾಡಿರೋದು ಈ ಥರ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಏನೂ ಇಲ್ವಾ ಅಂತ ಹೇಳಿದಾಗ, ಯಾಕೆ ಆಪ್ಷನ್ ಇಲ್ಲ, ನಾನು ಅದ್ರ ಬಗ್ಗೆ ತಿಳ್ಕೊತೀನಿ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ನೋಡಿ, ಇವಾಗ ನಾನು ಒಂದು ಲೊಕೇಶನ್ ಕಳಿಸ್ತೀನಿ, ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನೀನು ಮೊದಲು ಆ ಲೊಕೇಶನ್ನಿಗೆ ಬಾ, ನಾನಲ್ಲಿ ಆದಿಯವ್ರು ಇರ್ತಾರೆ, ನಾನು ಹೋಗ್ತೀನಿ ಅಂತ ಹೇಳಿ ಭಾಗ್ಯ ಬಂದಿರ್ತಾಳೆ. ಸರ್ ನೀವೇ ತಿಳ್ಕೊಳ್ಳಿ ಸರ್, ಇದು ರೆಕಾರ್ಡ್ ಮಾಡಿರೋದು AI ಯೂಸ್ ಮಾಡಿರೋ ಅಂಥದ್ದು, ಇದು ನಮ್ಮ ಅಣ್ಣ ಮಾತಾಡಿರೋ ವಾಯ್ಸ್ ಅಲ್ಲ ಅಂತ ಹೇಳಿದಾಗ, ಹೌದು ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ಆದರೆ ಇವ್ರು ಯಾರು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದಾಗ, ಇಲ್ಲೇ ಇದನ್ನೆಲ್ಲ ರೌಡಿ ಒಂದು ಹೊಡೀರಿ ಅಂತ ಹೇಳಿ ಹೇಳ್ತಾನೆ. ಅವನಿಗೆ ಚೆನ್ನಾಗಿ ಹೊಡೆದಾಗ, ಯಾರೋ ಇದನ್ನೆಲ್ಲ ಮಾಡೋದು ಕೇಳಿದ್ದು ಅಂತ ಹೇಳಿ ಕೇಳಿದಾಗ, ಸರ್ ಅವ್ರು ಯಾರು ಅಂತ ನಾವು ನೋಡಿಲ್ಲ ಸರ್, ಆದರೆ ಅವರು ನಮಗೆ ಪದೇ ಫೋನ್ ಮಾಡ್ತಾಯಿದ್ರು, ಇವ್ರ ಕಣ್ಣೆದುರುಗಡೆನೇ ಇವ್ರ ಕತೆ ಮುಗಿಸಿ ಅಂತ ಹೇಳಿದ್ರು, ಆದರೆ ಇದೆಲ್ಲ ಉಲ್ಟಾ ಆಗೋಯ್ತು ಸರ್, ಯಾವಾಗಲೂ ಪದೇ ಫೋನ್ ಮಾಡಿ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು, ಕೆಲಸ ಎಲ್ಲ ಮುಗಿದ ಮೇಲೆ ಫೋನ್ ಮಾಡೋದು ಕೇಳಿದರು, ಅದು ಫೋನ್ ಕೂಡ ಇಲ್ಲಿ ಅಂತ ಹೇಳಿ ಫೋನ್ ಕಿತ್ಕೊಂಡು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬಂದಿರುತ್ತೆ. ಅಪ್ಪ ಬಚಾವಾದೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ, ನೋಡಿ ನೀವು ಈ ಕೇಸ್ ಎಲ್ಲ ಮುಗಿಯೋವರೆಗೂ ಕೂಡ ಅವ್ರನ್ನೆಲ್ಲ ಕಂಡುಹಿಡಿಯೋ ಜವಾಬ್ದಾರಿ ನಂದು, ನೀವೆಲ್ಲೂ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಪೊಲೀಸ್ ಅಲ್ಲಿಂದ ರೌಡಿನ ಕರ್ಕೊಂಡು ಹೋಗ್ತಾರೆ. ಆಗ ಭಾಗ್ಯ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ತಾಂಡವ್ ಹೇಳ್ತಾನೆ. ನೋಡಿ ನಿಮ್ಮ ಥ್ಯಾಂಕ್ಸು ಏನು ಬೇಡ, ನನಗೆ ನಿಮ್ಮಿಂದ ನಮ್ಗೆ ಬಂದಿರೋ ಕಷ್ಟನೇ ಸಾಕು, ಇನ್ನೂ ನಾನು ಕಷ್ಟ ಅನುಭವಿಸ್ತಾ ಇರೋದೆಲ್ಲ ನಿಮ್ಮಿಂದನೇ, ಇದಕ್ಕೆ ಮತ್ತೆ ನೀವು ಥ್ಯಾಂಕ್ಸ್ ಹೇಳಿ ನೀವು ಏನೇನೋ ಅನ್ಕೋಬೇಡಿ ಅಂತ ಹೇಳಿ ಕಿಶನ್, ಅದೇವರೇ ಬನ್ನಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಶ್ರೇಷ್ಠ, ತಾಂಡವ್ ಬೇಕೇನೋ, ಇದಕ್ಕಿನ ಅವಮಾನ ಬೇಕಾ, ಸುಮ್ಮನೆ ಬಾರೋ ನನ್ನ ಜೊತೆಗೆ ಅಂತ ಹೇಳಿದಾಗ, ಬಿಡೆ ಕೈ ಅಂತ ಹೇಳಿ ಕೈ ಬಿಡಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇವಳಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಹೊರಗಡೆ ಬಂದು ನಿಂತ್ಕೊಂಡು, ಈ ಫೋನ್ ಇದ್ರೆ ತಾನೇ ಅವರು ನನ್ನ ಲೊಕೇಶನ್ ಮೇಲೆ ಟ್ರ್ಯಾಕ್ ಮಾಡೋದು, ಈ ಫೋನ್ ನನ್ನ ಹತ್ರ ಇಲ್ಲಾಂದರೆ ಹೇಗೆ ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳಿ ಫೋನನ್ನು ಅಲ್ಲೇ ಬಿಸಾಕ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಮನೆಗೆ ಬಂದು ಕೂತ್ಕೊಂಡಿರ್ತಾರೆ. ಆಗ ಕುಸುಮ, ನೋಡಿದ್ರ ಸಮಾಧಾನ ಆಯಿತಾ ನಿಮ್ಮಿಬ್ರಿಗೂ, ಇದೆಲ್ಲನೂ ಮಾಡಿರೋದು ಆದಿ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಆದಿ ಅಲ್ಲ ಅಂತ ಗೊತ್ತಾಯ್ತು ತಾನೇ, ಸುಮ್ಮನೆ ಸಾಕ್ಷಿ ಇಲ್ಲದೇನೆ ಸಿಕ್ಕಿರೋದನ್ನೆಲ್ಲ ತಿಳ್ಕೊಂಡು ಏನು ಬೇಕು ಅದನ್ನೇ ಮಾತಾಡ್ಬಿಡ್ತೀರಾ ಅಲ್ವಾ ಅಂತ ಹೇಳಿದಾಗ, ಯಾಕಪ್ಪ ದೊಡ್ಡ ಮನುಷ್ಯ ಸುಮ್ಮನೆ ಕೂತಿದೆಯಾ, ಇದನ್ನೆಲ್ಲ ಮಾಡಿರೋದು ಆದಿಯವರು ಅಂತ ಹೇಳಿ ಇವರಿಬ್ಬರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನ ಮೊದಲು ಸರಿಯಾಗಿ ಹೇಳು ಅಂತ ಹೇಳಿದಾಗ, ಇದನ್ನೆಲ್ಲ ಮಾಡಿರೋದು ಆದಿಯವರು ಅಲ್ಲ ಅಮ್ಮ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅತ್ತೆ, ಇದನ್ನೆಲ್ಲ ಬಿಡಿ,
ತನ್ವಿ ಅವ್ರಿಗೆ ಸುಸ್ತಾಗಿದೆ ಅನಿಸುತ್ತೆ, ಕರ್ಕೊಂಡೋಗು ಅಂತ ಹೇಳ್ತಾರೆ. ಸರಿ ಅಮ್ಮ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸರಿ ಅತ್ತೆ ನಾನು ಹೊರಡ್ತೀನಿ, ನನಗೂ ಅಪ್ಪ ಕಾಯ್ತಾ ಇರ್ತಾರೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅವರು ಕೂಡ ಹೊರಡ್ತಾರೆ. ಆಗ ಸುನಂದ ಹಿಂದೆನೇ ಬಂದು ಆದಿ 1 ನಿಮಿಷ ಅಂತ ಹೇಳ್ತಾಳೆ. ಆಗ ಹೇಳಿ ಅತ್ತೆ ಅಂತ ಹೇಳಿದಾಗ ನೋಡಿದ್ಯಾ ಭಾಗ್ಯ ತಾಂಡೋಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತೊಗೊಂಡಿದ್ದಾಳೆ, ಅಷ್ಟೆಲ್ಲ ತೊಂದರೆನ ಎದುರಿಸ್ಬಿಟ್ಟು ಗಂಡನ ಕಾಪಾಡ್ಕೊಂಡು ಬಂದಿದ್ದಾಳೆ. ಇನ್ನಾದರೂ ನೀನು ಅರ್ಥ ಮಾಡ್ಕೋಬೇಕು ಅವಳ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ನೀನು ತಿಳ್ಕೊಬೇಕು. ನಾನು ತಿಳ್ಕೊಂಡಿದ್ದಾಗಿದೆ ಅಂತ ಹೇಳಿದಾಗ ಅಮ್ಮ ಏನಮ್ಮ ಗೊತ್ತು ನಿನಗೆ ಅಂತ ಹೇಳಿ ಭಾಗ್ಯ ಬರ್ತಾಳೆ. ನೋಡು ನೀನು ಅಂದ್ಕೊಂಡಿರೋ ಥರ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಯಾವುದೇ ರೀತಿ ಭಾವನೆಯೂ ಇಲ್ಲ, ಏನೂ ಇಲ್ಲ. ಅವ್ರ ಮೇಲಿರೋ ನಿರ್ಧಾರ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಬದಲಾಗೋದಿಲ್ಲ. ನೀನು ಸುಮ್ಮನೆ ನಿನ್ನಷ್ಟಿಗೆ ನಿನ್ನ ದೃಷ್ಟಿಕೋನದಲ್ಲಿ ಯಾವ್ದು ಸರಿ ಅದನ್ನೇ ಮಾತಾಡೋದಕ್ಕೆ ಬರಬೇಡಮ್ಮ ಅಂತ ಹೇಳಿ ಬೈದ್ಬಿಡ್ತಾಳೆ. ಅಲ್ಲ ಭಾಗ್ಯ ಅಂತ ಹೇಳಿದಾಗ ನೀನು ಏನು ಹೇಳಿದ್ರು ಅಷ್ಟೇ ಅಮ್ಮ, ನಾನು ಅಲ್ಲಿಗೆ ಹೋಗಿದ್ದು ತನ್ವಿ ಅವ್ರ ಅಪ್ಪನ ಮೇಲೆ ಇಟ್ಟಿರೋ ಪ್ರೀತಿನ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅವಳು ಅವ್ರ ಅಪ್ಪನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ, ಅವಳು ಖುಷಿಗೋಸ್ಕರ ಹೋದೆ. ಅದು ಅಲ್ಲದೆ ನೀನು ಕೂಡ ಕಾರಣನೇ, ಇದನ್ನೆಲ್ಲ ಮಾಡಿದ್ದು ಆದಿಯವರೇ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಆದಿಯವರು ಇದನ್ನೆಲ್ಲ ಮಾಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ, ಸಾಬೀತು ಮಾಡೋದಕ್ಕೆ ನಾನು ಹೋಗಿದ್ದು ಅಂತ ಹೇಳಿ ಹೇಳ್ತಾಳೆ. ಸೊ ನಂಗೆ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ತನ್ವಿ ಅವ್ರ ಅಪ್ಪಂಗೆ ಉಪ್ಪಿನ ಶಾಖ ಕೊಡ್ತಾ ಇರ್ತಾಳೆ. ಪಪ್ಪ ನೋಡಿದ್ರಾ ಇವತ್ತಿಷ್ಟೆಲ್ಲ ಆಗಿರ್ಬೋದು, ಆದರೆ ಇದಕ್ಕೆಲ್ಲ ಕಾರಣ ಅಮ್ಮ ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆಲ್ವ ಇದನ್ನೆಲ್ಲ ಮಾಡಿ ಬಿಡಿಸ್ಕೊಂಬಂದಿದ್ದು ಅಂತ ಹೇಳಿ ಹೇಳ್ತಾಳೆ. ಹೌದು ಅಪ್ಪ, ಆದರೆ ಸುನಂದಜ್ಜಿ ಮಾತಾಡಿದ್ದನ್ನ ಕೇಳಿಸ್ಕೊಂಡು ನಾನು ಆದಿ ಅಂಕಲ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟೆ, ತುಂಬ ತಪ್ಪು ಮಾಡಿದೆ ಅನ್ಸುತ್ತೆ ಪಪ್ಪ ಅಂತ ಹೇಳಿದಾಗ ಹೌದು ಪುಟ್ಟಿ ತುಂಬಾ ತಪ್ಪು ಮಾಡಿದ್ಯಾ, ಅದು ತಪ್ಪು, ಹೋಗಿ ಮೊದಲು ಅವ್ರ ಹತ್ರ ಕ್ಷಮೆ ಕೇಳು, ಅವ್ರಿಗೆ ಕ್ಷಮಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ನಾನು ಬರ್ತೀನಿ ಬಾ ಅಂತ ಹೇಳಿ ಬರ್ತಾರೆ. ಅದಾದಮೇಲೆ ಹೊರಗಡೆ ಎಲ್ಲರೂ ನಿಂತಿರ್ತಾರೆ. ಅಂಕಲ್ ಅಂತ ಹೇಳಿ ಬರ್ತಾಳೆ. ಏನು ತನ್ವಿ ಅಂತ ಹೇಳಿದಾಗ ಸಾರಿ ಅಂಕಲ್, ಈ ಅಜ್ಜಿ ಹೇಳಿರೋ ಮಾತನ್ನ ನಂಬ್ಕೊಂಡು ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟೆ, ಐಮ್ ರಿಯಲಿ ಸಾರಿ, ಇದಕ್ಕೆಲ್ಲ ಕಾರಣ ನೀವು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ಹೇಳಿದಾಗ ಇರಲಿ ಬಿಡುಪುಟ್ಟ, ಗೊತ್ತಿಲ್ಲದೇ ಆ ಥರ ಎಲ್ಲ ಆಗಿರೋದಲ್ವಾ ಅಂತ ಹೇಳಿ ಕ್ಷಮೆ ಕೇಳಿಸ್ತಾ ಇರ್ತಾಳೆ. ಅದನ್ನು ನೋಡಿ ಕುಸುಮ ಮತ್ತು ಮನೆಯವರೆಲ್ಲರೂ ಕೂಡ ಸಂತೋಷ ಪಡ್ತಾ ಇರ್ತಾರೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.